ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಭಾರತದಲ್ಲಿ ಮೊದಲ ಬಾರಿ ಈ ರೀತಿ ಕಮರ್ಷಿಯಲ್ ಸಿಲಿಂಡರ್ಗಾಗಿ ಪರದಾಟ ಆಯಿತು. ಹಾಗಾಗಿ ಇದನ್ನ ತಪ್ಪಿಸೋ ಸಲುವಾಗಿ ಕೇಂದ್ರ ಸರ್ಕಾರ ಕೂಡ ನಿರ್ಧಾರ ತೆಗೆದುಕೊಳ್ತಾ ಇದೆ. ಪ್ರಮುಖವಾಗಿ ಈಗ ಇದೇ LPG ಗ್ಯಾಸ್ ಅನ್ನ ಹೊತ್ತ ಹಡಗುಗಳು ಭಾರತದ ಕಡೆಗೆ ಅನ್ನೋದ್ರ ಬಗ್ಗೆ ನಿನ್ನೆಯಿಂದಲೂ ಕೂಡ ಮಾಹಿತಿ ಕೊಡ್ತಾ ಇದ್ವಿ. ಮೋಸ್ಟ್ಲಿ ಆ ಹಡಗುಗಳು ತಲುಪಿದ ತಕ್ಷಣ ಭಾರತವನ್ನ ಈ ರೀತಿ ಅಭಾವ ಇರೋದಿಲ್ಲ ಭಾರತದಲ್ಲಿ ಅಂತ ಕೂಡ ಹೇಳಲಾಗ್ತಾ ಇತ್ತು. ಇತ್ತೀಚೆಗಷ್ಟೇ ಹರ್ಮುಜ್ ಜಲಸಂಧಿ ದಾಟಿದ್ದ 46.5 ಸಾವಿರ ಮೆಟ್ರಿಕ್ ಟನ್ LPG ಹೊತ್ತ ನಂದಾದೇವಿ ನೌಕೆ ಗುಜರಾತ್ನ ದ್ವಾರಕೆಯ ವಡಿನಾರ್ ಬಂದರಿಗೆ ಬಂದು ತಲುಪಿದೆ ಅಂತೆ. ಇದರ ಬೆನ್ನಿಗೆ 81 ಸಾವಿರ ಟನ್ ಕಚ್ಚಾ ತೈಲ ತುಂಬಿದ್ದ ಜಗ್ಲಾಡ್ಕಿ ಹಡಗು ಕೂಡ UAEಯಿಂದ ಇವತ್ತು ಆಗಮಿಸಲಿದೆ ಅಂತೆ. ಬಂದರಿನಲ್ಲಿ ಲಂಗರು ಹಾಕಿದ ನೌಕೆಯಿಂದ ಒಂದಷ್ಟು ಗ್ಯಾಸ್ ಅನ್ನ ಸ್ಥಳೀಯ ಸಂಗ್ರಹಗಾರಕ್ಕೆ ವರ್ಗಾವಣೆ ಕೂಡ ಮಾಡಲಾಗಿತ್ತೆ. ಉಳಿದಿದ್ದನ್ನ ತಮಿಳುನಾಡಿನ ಎನ್ನೂರ್ ಮತ್ತು ಪಶ್ಚಿಮ ಬಂಗಾಳದ ಹಲ್ಲಿಯಾಗೆ ರವಾನೆ ಮಾಡಲಾಗುವುದು. ಶಿವಾಲಿಕ್ ನಂದಾದೇವಿ ತಂದಿರುವ 92,700 ಮೆಟ್ರಿಕ್ ಟನ್ ಅನಿಲದಿಂದ 14.2 kg ತೂಕದ 68 ಲಕ್ಷ ಸಿಲಿಂಡರ್ಗಳನ್ನು ತುಂಬಬಹುದು. 46,000 ಟನ್ ಅನಿಲ ಹೊತ್ತು ಗುಜರಾತ್ನ ಮುಂದ್ರಾ ಬಂದರಿಗೆ ಬಂದಿದ್ದ ಶಿವಾಲಿಕ್ ನೌಕೆಯು 20,000 ಟನ್ನಷ್ಟು LPGಯನ್ನ ಅಲ್ಲಿ 22 ಉಳಿದಿದ್ದನ್ನ ಮಂಗಳೂರಿಗೆ ಹೊತ್ತೊಯ್ಯಲಿದೆ ಅಂತೆ. ಇದು ಮಂಗಳೂರಿನ ಬಂದರನ್ನ ತಲುಪೋದಕ್ಕೆ 3 ರಿಂದ 4 ದಿನಗಳು ಬೇಕಾಗುತ್ತೆ ಅಂತ ಹೇಳಲಾಗ್ತಾ ಇದೆ.